ಆ ಕಾರ್ತವೀರ್ಯನ ಮಕ್ಕಳ ಅಟ್ಟಹಾಸ ಮಿತಿ ಮೀರಿದೆ. ಅವರ ಮೇಲೆ ನಾನು ಸೇಡು ತೀರಿಸಿಕೊಳ್ಳಬೇಕು. ಅಲ್ಲಿಯವರೆಗೂ ನಾನು ಇಲ್ಲಿಯೇ ಇರುತ್ತೀನಿ ಎಂದು ಹೇಳಿದವಳು ನೀನು. ಈಗ ಋಷ್ಯಾಸನು ಅಸುನೀಗಿದ್ದಾನೆ. ಆ ಕಾರ್ತವೀರ್ಯನ ಅಹಂಕಾರ ಅಡಗಿದೆ. ಇನ್ನು ಇಲ್ಲಿ ನಿನಗೇನು ಕೆಲಸ? ನೀನಿನ್ನು ನಿನ್ನ ಮನೆಗೆ ತೆರಳಬಹುದು. ಅಂದ್ರೆ ನಾನು ಈಗಲೇ ಹೋಗ್ಬೇಕಾ? ಅಲ್ಲ, ನಾನಿಲ್ಲಿದ್ರೆ ನಿಮ್ಗೆ ಏನ್ ತೊಂದ್ರೆ ಅಂತ. ನಾನು ನಿಮ್ ಜೊತೆ ಕಾಡ್ ಸುತ್ತಾ ಆಡ್ಕೊಂಡಿರ್ತೀನಿ ಬಿಡಿ. ನೋಡು ಧರಣಿ, ನನ್ನ ಬದುಕಿನ ರೀತಿ ನೀತಿಗಳೇ ಬೇರೆ. ನಾನು ಜನಸಂದಣಿಯ ನಡುವೆ ಇರುವವನಲ್ಲ, ಕಾಡು ಮೇಡು ಅಲಿಯುವವನು. ಹೆಣ್ಣು ಮಕ್ಕಳ ಸ್ನೇಹ, ಮಾತುಕತೆ ಎಲ್ಲವೂ ಹೊಸದು. ಇದುವರೆಗೂ ಇಂತಹ ಅಭ್ಯಾಸ ನನಗಿಲ್ಲ. ಆದ್ದರಿಂದ ಹೇಳುತ್ತಿದ್ದೇನೆ, ನನ್ನ ಮಾತನ್ನು ತಪ್ಪು ತಿಳಿದುಕೊಳ್ಳಬೇಡ. ನೀನು ನ್ಯಾಯಕ್ಕಾಗಿ ನಮ್ಮೊಂದಿಗೆ ನಿಂತವನು. ನೀನು ಇಲ್ಲದೆ ಹೋಗಿದ್ದರೆ ನಂದಿನಿಯ ಸುಳಿವು ನಮಗೆ ಸಿಗುತ್ತಿರಲಿಲ್ಲವೋ ಏನು? ಅದೊಂದೇ ಒಂದು ಕಾರಣಕ್ಕಾಗಿ ನಿನ್ನನ್ನು ಇಲ್ಲಿಯವರೆಗೂ ಬರಲು ಬಿಟ್ಟೆ. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅರ್ಥವಾಯಿತೆ? ಶ್ರೀ ರೇಣುಕಾ ಯಲ್ಲಮ್ಮ